ಮೊದಲು ನಿಮ್ಮ ಸ್ಥಾನದಲ್ಲಿ ಒಳ್ಳೆಯದಾಗಿ, ಎರಡನೇದು ನಿಮಗೆ ನಮ್ಮ ಕುಟುಂಬ ಯಾವಾಗಲೂ ಚೇತನೆಯಾಗಿರ್ತೀವಿ. ತುಂಬ ಇಂಪಾರ್ಟೆಂಟ್ ಕಾರಣ ಇದೆ, ನಾನು ಯಾವಾಗಲೂ ನೆನೆಸ್ಕೋಬೇಕು. ನಮ್ಮ ತಂದೆ ಅಪಾರ ಆದಾಗ ದಿನ ಬರೋದು, 108 ದಿನ ಬರೋದು ಎಲ್ಲರೂ ಹಿಡಿದು ನಾವು ಕೇಳ್ತೀವಿ. ಅವರು ದಿನ ಬರ್ತೀವಿ, ನ್ಯೂಸು ಮೊದಲನೇ ಪೇಜಿಂದ 2ನೇ ಪೇಜ್ಗೆ ಹೋಗ್ಬಾರ್ದು, ಆಮೇಲೆ ಕಾರ್ಯಾಚರಣೆ ಲೇಟ್ ಮಾಡಿಬಿಡ್ತಾರೆ. ಅವರು ಬರೋವರೆಗೂ ನಾವು ಮುಂದೆನೇ ಇಟ್ಕೊತೀವಿ ನ್ಯೂಸ್ ಅಂತ ನಮಗೆ ಸಹಾಯ ಮಾಡಿ ನಮ್ಮ ತಂದೆನ ಕೊಡಿಸ್ಕೊಟ್ಟು ಒಂದು ಮುಖ್ಯ ಪಾತ್ರ ವಹಿಸಿದ್ದೀವಿ. ಅದಕ್ಕೆ ನಮ್ಮ ಕುಟುಂಬ ಯಾವಾಗಲೂ ಚೇತನೆಯಾಗಿರುತ್ತೆ. ಹಾಗೆ ನಮ್ಮ ತಂದೆನ ಬರಮಾಡಿಕೊಂಡ್ರು ಇಂಡಸ್ಟ್ರಿಗೆ, ಶಿವಣ್ಣವ್ರನ್ನ ಬರಮಾಡ್ಕೊಂಡ್ರು, ನನ್ನನ್ನು ಕರ್ಕೊಂಡ್ಬಂದ್ರು, ನನ್ನ ತಮ್ಮನ ಕರ್ಕೊಂಡ್ಬಂದರು, ನನ್ನ ದೊಡ್ಡ ಮಗನ ಕರ್ಕೊಂಡ್ಬಂದ್ರು, ನನ್ನ ಚಿಕ್ಕ ಮಗನ ಕರ್ಕೊಂಡ್ಬಂದ್ರು. ಎಲ್ಲಿಗೂ ನಮ್ಮ ಕುಟುಂಬದ ಏನೇ ಕಷ್ಟ ಸುಖಗಳಿಗೆ ನೀವು ಭಾಗಿಯಾಗಿರ್ತೀರ. ನಿಮಗೆ ನನ್ನ ಸಾಷ್ಟಾಂಗ ನಮಸ್ಕಾರ. ಈ ತಿಂಗಳು ತುಂಬ ಮಹತ್ವ ಇದೆ, ಭಾಳ ಇಂಪಾರ್ಟೆಂಟ್ ವಿಷಯ ನೋಡಿ. ಇದು ನಮ್ಮ ಕುಟುಂಬಕ್ಕೆ ತುಂಬ ಹತ್ತಿರ ಇದೆ. ಈ ತಿಂಗಳು 24 ನಮ್ಮ ತಂದೆಯವರು ಹುಟ್ಟಿದ್ದೀನಿ. 12ನೇ ತಾರೀಕು ಒಂದು ವ್ಯಕ್ತಿ ದೇಹ ಬಿಟ್ಟು ಶಕ್ತಿ ಆಗ್ತಾರೆ, ಅದು ನಮ್ಮ ತಂದೆಯವರು ಪೂಜೆ. ಇದೇ ತಿಂಗಳು ಇವಾಗ ಏನೇನು ಬಂದಿದೆ ಇದೇ ಥರ ಅವ್ರು ಹುಟ್ಟಿದಾಗ ಬಂದಿತ್ತು. ಈ ತಿಂಗಳು ರಾಮನವಮಿ, ಹನುಮಾನ್ ಜಯಂತಿ ಎಲ್ಲ ಒಟ್ಟಿಗೆ ಬಂದು ಮಧ್ಯೆ ನಮ್ಮ ತಂದೆ ಹೋಗ್ತಾರೆ. 29 ಇದೇ ಥರ ಬಂದಿತ್ತು ತಿಂಗಳು. ಸೊ ಖಂಡಿತ ಈ ಟೈಮಲ್ಲಿ ನೀವು ಓಪನ್ ಮಾಡ್ತೀರಿ, ನಿಮ್ಮ ಚಾನಲ್ ಗ್ಯಾರಂಟಿ ಸಕ್ಸಸ್ ಆಗುತ್ತೆ ಅಂತ ನನ್ನ ಭಾವನೆ. ನಾವು ಒಂದು ಕುಂತಿರೋ ಕಡೆ ನಿಮ್ಮ ನ್ಯೂಸ್ನ ತಲುಪಿಸ್ತೀರಾ, ನಮಗೆ ಸುಲಭವಾಗಿ ಕೇಳ್ಕೊತೀವಿ 2 ಕಿವಿಲಿ. ಬಟ್ ನಿಮ್ಮ ಶ್ರಮ ಇದೆಯಲ್ಲ, ನಿಮ್ಮ ಬುದ್ಧಿ ಎಷ್ಟು ಶ್ರಮ ಪಡುತ್ತೆ ಅಂತ ನಾನು ನೋಡಿದ್ದೀನಿ. ನಮ್ಮ ತಂದೆಯವರು ಕಾಲವಾದ ದಿನ ಒಂದು ಕಡೆ ನಾನು ಅಣ್ಣ ಅಪ್ಪ ಜೊತೆ ಹೋಗ್ತಾ ಇದ್ದೀವಿ, 2 ಕಡೆ ಗುಂಡು ನಮ್ಮಿಂದೇ ಹೋಗ್ತಾ ಇದ್ದೀವಿ. ಅಂಥ ಟೈಮಲ್ಲಿ ನೀವು ಬಂದು ಅದನ್ನು ಕವರ್ ಅಪ್ ಮಾಡಿ ಜನಗಳಿಗೆ ತೋರಿಸಿದ್ರು. ಅದಾದರೆ ಮೂಲೆಯಲ್ಲಿ ಕೂತ್ಕೊಂಡು ಜನ ನೋಡಿದ್ದಾರೆ ಅವತ್ತು. ಸೊ ಇದಕ್ಕೆ ನಾವು ಏನು ಹೇಳಬೇಕು ಹೇಳಿ, ನಿಮ್ಮ ಕಷ್ಟಕ್ಕೆ ಫಲ ಸಿಕ್ಕೇ ಸಿಗುತ್ತೆ, ನಿಮ್ಗೆ ಒಳ್ಳೇದಾಗುತ್ತೆ, ಗ್ಯಾರಂಟಿ ಸಕ್ಸಸ್ ಇದೆ. ಇದು ನನ್ನ ಮಾತು. ನನ್ನ ತಂದೆ ಎಲ್ಲಿದ್ರು ಅವ್ರ ಆಶೀರ್ವಾದ ಇದ್ದೇ ಇರ್ತೀವಿ. ಎಲ್ಲರಿಗೂ ಒಳ್ಳೇದಾಗಲಿ. ನನ್ನನ್ನು ಕರೆಸಿ ಇಷ್ಟು ದೊಡ್ಡವ್ರು ಬಂದು ನನ್ನನ್ನು ಕರೆಸಿದ್ದಕ್ಕೆ, ನನಗೆ ಅಷ್ಟು ದೊಡ್ಡ ಸ್ಥಾನ ಕೊಟ್ಟಿದ್ದಕ್ಕೆ ಆ್ಯಕ್ಚುಲಿ ನನಗೆ ಅದು ಅರ್ಹತೆ ಇಲ್ಲ. ನನ್ನ ಪ್ರೀತಿಯಿಂದ ಕರೆದಿದೆ, ಪ್ರೀತಿಯಿಂದ ನಿಮಗೆಲ್ಲ ಒಳ್ಳೇದನ್ನ ಬಯಸ್ಕೊಂಡು ನಾನು ಮುಂದೆ ಹೋಗ್ತೀನಿ. ಎಲ್ರಿಗೂ ಒಳ್ಳೇದಾಗಲಿ. ಮತ್ತು ನಿಮ್ಮ ಚಾನಲ್ ಚೆನ್ನಾಗಿ ಬರಲಿ. ಕಷ್ಟದಿಂದ ಕೆಲಸ ಮಾಡಬೇಡಿ, ಇಷ್ಟಪಟ್ಟು ಕೆಲಸ ಮಾಡಿ ಅಂತ ನಮ್ಮ ತಂದೆ ಹೇಳ್ತಾರೆ. ಕಷ್ಟಪಡಬೇಡಕ್ಕಂತ ನೀವು ಮೊದಲು ಇಷ್ಟಪಟ್ಟು ಕೆಲಸ ಮಾಡಿ. ನಿಮ್ಮ ಅಪ್ಪ ಮಾಡಿರೋದು ಅದೇ ಅಂತ ಹೇಳೋದು. ನಾನು ನಿಮ್ಗೆ ಹೇಳ್ತೀನಿ, ಇಷ್ಟಪಟ್ಟು ಮಾಡಿ, ಜನ ಇಷ್ಟಪಟ್ಟು ನೋಡ್ತಾರೆ.